ಅಲ್ಲಿ ಮುತ್ತಟ್ಟಿಲ್ಲ ಮಾಯಮ್ಮ ದೇವಿಗೆ, ಪಡಲಮ್ಮ ದೇವಿಗೆ ಕೋಳಿ ಕೊಡ್ಬೇಕು. ಇವನು ಆರಾಮಾಗಿ ಎದ್ದು ಆಡ್ತಾರೆ. ನಂದು ಔಟ್ಫಿಟ್ ಸ್ಯಾರಿ ಹಾಕೊಂಡಿದೀನಿ, ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಮಾಡ್ತಿದ್ದಾಳೆ ಮನೆಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನು ಇವಾಗ ತಾನೇ ಜಸ್ಟ್ ಎದ್ದೆ. ಎದ್ದಿದ ತಕ್ಷಣ ಅದೇ ಫೋಟೋ ನೋಡಿ ಆಚೆ ಬಂದು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಫಸ್ಟು ಯಾವ ದೇವಸ್ಥಾನ ಅಂತಂದರೆ ಪಡಲಮ್ಮ ದೇವಸ್ಥಾನ, ಪಡಲಮ್ಮ ಮತ್ತು ಮಾಯಮ್ಮ ದೇವಸ್ಥಾನ ಮುತ್ತೇಗೆರೆಯಲ್ಲಿರೋದು, ಅದು ಅಮ್ಮ ಮನೆ ದೇವರು. ಸೊ ಇವಾಗ ಅಲ್ಲಿಗೆ ಹೋಗಬೇಕು. ಇವಾಗ ಅಂದರೆ ರೆಡಿ ಆಗಬೇಕು. ಮಳೆಯೆಲ್ಲ ಬಂದು ನಿಂತಿದೆ ಆಲ್ರೆಡಿ. ವೆದರ್ ಕೂಡ ಚೆನ್ನಾಗಿದೆ. ಹೆಂಗಿದೆ ಅಂದರೆ ಮಸ್ತಾಗಿದೆ. ನಾವು ಇವಾಗ ಎದ್ದು ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು. ಪಾಪನು ಆರಾಮಾಗಿ ಮಲ್ಕೊಂಡಿದ್ದೆ, ಯಾವುದೇ ರೀತಿ ರಚ್ಚೆ ಹಿಡಿಲಿಲ್ಲ, ಆರಾಮಾಗಿ ಮಲ್ಕೊಂಡಿದ್ದ. ಓಕೆ, ಇವಾಗ ಬೇಗ ಬೇಗ ರೆಡಿ ಆಗಬೇಕು. 9:30 ಅಷ್ಟರಲ್ಲಿ ರೆಡಿ ಆಗಬೇಕು. ನಾವು ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ, ನಂದು ಗಂಟ್ಲು ನೋವು, ವೆದರ್ಗೇನೋ ವಾಯ್ಸ್ ಒಂಥರ ಕಟ್ಕೊಂಡಂಗೆ ಆಗಿದೆ ನನಗೆ. ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ ಯಾರೂ. ಇವಾಗ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಪೂರ್ಣಿಮಾ ಇನ್ನೂ ಎದ್ದಿಲ್ಲ, ಮಲ್ಕೊಳ್ಳೆ. ಬೇಗ ಎದ್ದು 9:00 ಅಷ್ಟರಲ್ಲಿ ರೆಡಿ ಆಗಬೇಕು. ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ನಾನು ರೆಡಿ ಆದಮೇಲೆ ತೋರಿಸ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಹಾಯ್ ಮಾಡಿ ಎಲ್ರಿಗೂ. ಇವನು ಆರಾಮಾಗಿ ಎದ್ದು ಆಡ್ತಾವನೆ. ಹಾಯ್ ಮಾಡು, ಗುಡ್ ಮಾರ್ನಿಂಗ್ ಮಾಡು ಎಲ್ರಿಗೂ. ಗುಡ್ ಮಾರ್ನಿಂಗ್ ಗಾಯ್ಸ್. ಗುಡ್ ಮಾರ್ನಿಂಗ್. ಮತ್ತೆ ನೀನು ಅವ್ನು ನೋಡ್ತಾವ್ ನಿನ್ನ. ಮಳೆ ಬಂದು ವೆದರ್ ಎಲ್ಲ ನೋಡಿ ಹೆಂಗಿದೆ. ಸಣ್ಣ ಪೂರ್ಣಿಮಾ ಇನ್ನು ಮಲಗಿದಾಳೆ, ತೋರಿಸ್ತೀನಿ ಬನ್ನಿ. ಮುದ್ದು ಕನ್ನಡಿ ಎಲ್ರಿಗೂ. ಇಲ್ಲಿ ಇಲ್ಲಿ ಕನ್ನಡಿ. ಪೂರ್ಣಿಮಾ ಎದ್ದೇಳು. ನಮ್ಮ ಮನೆ. ಗುಡ್ ಮಾರ್ನಿಂಗ್ ತಾತ, ಗುಡ್ ಮಾರ್ನಿಂಗ್ ಸಾಮು. ಪೂರ್ಣಿಮಾ ಎದ್ದೇಳು, ಎದ್ದೇಳು ಬೇಗ ಪೂರ್ಣ. ಕಾಫಿ ಅಂತೆ ಬಾ. ನೆನ್ನೆ ಆರೆಂಜ್ ಪೀಲ್ ಮಾಸ್ಕ್ ಹಾಕ್ಕೊಂಡು ನಾವು ಮಲ್ಕೊಂಡಿದ್ದು. ಲವ್ ಯು ಗಾಯ್ಸ್. ಏನದು ನೀನು ಮಾಡ್ತಾರದು? ಕಳ್ಳ, ಏನು ಮಾಡ್ತಾರದು ನೀನದು? ಪೈಪ್ ಎಳಿತಾವನೆ ಮುದ್ದೋ. ಹಾ 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 ಹಾ. ಗುಡ್ ಮಾರ್ನಿಂಗ್ ಮಾಡು, ಗುಡ್ ಮಾರ್ನಿಂಗ್ ಮಾಡು. ಇಲ್ಲಿ ಇಲ್ಲಿ ಮುದ್ದು, ಇಲ್ಲಿ. ಅಯ್ಯ ಮುದ್ದು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಅದು ಫ್ಯಾನು ಬಸ್ಸಲ್ಲಿ ಸೆಕೆ ಆಗುತ್ತೆ ಅಂತ ತಗೊಂಡ್ವಿ, ಅವನೇ ಇಟ್ಕೊಂಡು ಬೀಸ್ಕೊತಾನೆ. ಏಯ್, ಬೇಗ ಬೇಗ ರೆಡಿ ಆಗಬೇಕು ಗೈಸ್. ನಾನು ಯಾವ ಡ್ರೆಸ್ ಹಾಕೋತೀನಿ, ಏನು ವೇರ್ ಮಾಡ್ತೀನಿ ಅನ್ನೋದು ಆಮೇಲೆ ತೋರಿಸ್ತೀನಿ. ಫೈನಲ್ ಲುಕ್ ಎಲ್ಲ ರೆಡಿ ಆದಮೇಲೆ. ವಾಯ್ಸ್ ಬಂದರೆ ಗಂಟು ನೋಯ್ತಾ ಇದೆ, ವಾಯ್ಸ್ ಒಂಥರ ಕಿಚ್ ಕಿಚ್ ಆಗ್ತಾಯಿದೆ. ಅದಕ್ಕೆ ಒಂಥರ ವಾಯ್ಸ್ ಒಂಥರ ಫುಲ್ಲು ಇದಾಗಿ ಬರ್ತಿದೆ, ಆರ್ಡರ್ ಬರ್ತಿದೆ. ಮಳೆ ಬಂದು ವೆದರು ಇದಿದೆ. ಮಧ್ಯಾಹ್ನ ಅಷ್ಟರಲ್ಲಿ ಬಿಸಿಲಾಗ್ಬಿಡುತ್ತೆ, ಅವಾಗ ನೋಡೋಕ್ಕೆ ಆಗಲ್ಲ. ಇನ್ನೂ ನನ್ನ ತಂಗಿ ಎದ್ದೇ ಇಲ್ಲ ಅನಿಸುತ್ತೆ, ಮಲ್ಗೋಳೆ ಅನಿಸುತ್ತೆ. ನೋಡೋಣ ಬನ್ನಿ. ಕೂತು ಯಾವಾಗ ನಿನ್ನೆಯಿಂದ ಪೊಲಿಟನ್ ಹಾಕಿದ್ನಲ್ಲ, ಫುಲ್ ರೆಡಿ ಆಗ್ಬಿಟ್ಟು ಮಲ್ಕೊಂಡು ಮೊಬೈಲ್ ನೋಡ್ತಾವನೆ. ಮೊಬೈಲ್ ತೊಗೊಂಡಾದ್ಮೇಲೆ ಇಲ್ಲಿ ನೋಡಿ ಇವನು ಸ್ನಾನ ಮಾಡಿದ್ದಾನೆ ಆಲ್ರೆಡಿ. ರಿದ್ವಿಕ್ಕು ಬಟ್ಟೆ ಹಾಕಿಲ್ಲ, ಹಳೆ ಬಟ್ಟೆ ಹಾಕಿದ್ದೀನಿ. ಮುದ್ದು ಕಪ್ಪೆಲ್ಲ ಇಕ್ಕೊಂಡು ಫುಲ್ ಮಸ್ತಾಗಿ ರೆಡಿ ಆಗಿದ್ದಾನೆ. ಇನ್ನು ನಾನು ಪೂರ್ಣಿಮಾ ರೆಡಿ ಆಗಬೇಕು ಸ್ನಾನ ಮಾಡಿಕೊಂಡು. ಬಾ ಪೋಲಿ. ನಮ್ಮಮ್ಮ ಟಿಫನ್ ಮಾಡ್ತಿದ್ದಾರೆ, ಉಪ್ಪಿಟ್ಟು, ಬಿಸಿ ಬಿಸಿ ಉಪ್ಪಿಟ್ಟು. ನಮ್ಮ ಮಮ್ಮಿ ಬರ್ತಿದ್ದಾರೆ, ಇನ್ನೂ ಬಂದಿಲ್ಲ ಅವರು. ಉಪ್ಪಿಟ್ಟು ಆ ಕಡೆ ಸಾಂಬಾರು ಬಿಸಿ ಮಾಡ್ತಿದ್ದಾರೆ. ಇದೆಲ್ಲ ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ನಮ್ಮಮ್ಮ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ನಮ್ಮ ಅಜ್ಜಿ ಸ್ನಾನಕ್ಕೆ ಹೋಗಿದ್ದಾರೆ. ಮುದ್ದು ನೋಡು, ಅವನೇ ಗಿಡ್ಕತಾನೆ ಎಲ್ಲ. ಏಯ್,
ಇವಾಗ ಬಿಸಿಲು ಬತ್ತೈತೆ ಪೂರ್ಣಿಮಾ. ಹಾಂ ಬರಲಿ. ಓಕೆ ಗೈಸ್, ಫೈನಲಿ ರೆಡಿ ಆಗಿದ್ದೀನಿ. ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡಿ, ಸ್ಯಾರಿ ಹಾಕ್ಕೊಂಡಿದ್ದೀನಿ. ನನ್ನ ತಂಗಿನೂ ಸ್ಯಾರಿ ಹಾಕ್ಕೊಂಡಿದ್ದಾಳೆ. ನಮ್ಮ ಮಮ್ಮಿ ಬಂದರು. ಇವಾಗ ಆಟೋ ಬರುತ್ತೆ, ಇನ್ನೇನು ಹೊರಡ್ಬೇಕಷ್ಟೇ. ಪಾಪುನು ರೆಡಿ ಆಗಿದ್ದಾನೆ, ತೋರಿಸ್ತೀನಿ ಬನ್ನಿ. ನನ್ನ ಔಟ್ಫಿಟ್ ಹೇಗಿದೆ ನೋಡಿ, ಸೀರೆ. ಪಾಪುನು ರೆಡಿ ಆದ, ಬಟ್ಟೆ ಹಾಕ್ಕೊಂಡು. ಏಯ್ ಹರ್ಷ ಹೋಗು ಬೇಗ, ಹರ್ಷ ಹೋಗು. ಅವನು ರೆಡಿ ಆದ. ಪೂರ್ಣಿಮಾ ತೋರ್ಸು ನಿಂದು ಔಟ್ಫಿಟ್. ಈ ಕಡೆ ಬಾರೇ ನೋಡಿ ಗೈ, ಇವಳು ಸ್ಯಾರಿ ಹಾಕೊಂಡಿದ್ದಾಳೆ. ಇಲ್ವಾ ಬೆಳಕಕ್ಕೆ ಬಾ. ಹಾ ಮಸ್ತ್. ನಮ್ಮ ಅಮ್ಮನ ಸ್ಯಾರಿ ಹಾಕೊಂಡಿದ್ದಾರೆ, ನಮ್ಮ ಮಮ್ಮಿ ಒಳಗಡೆ ಇದ್ದಾರೆ. ತೆಗಿಯೋಣ ಇರು. ಬಿಸಿಲು ಬರ್ತಿದೆ. ಏನಮ್ಮ ಓಕೆ ಗೈಸ್, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಮ್ಮೂರಿಗೆ ಹೋಗ್ಬೇಕು, ನಾಯಕನಹಳ್ಳಿಗೆ. ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ನೋಡಿ ಗೈಸ್. ಇದೆ ನಂದು ಔಟ್ಫಿಟ್. ಸ್ಯಾರಿ ಹಾಕೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ಹೇಳಿ. ಅವಳು ಸ್ಯಾರಿ ಹಾಕೊಂಡಿದ್ದಾಳೆ, ಎಲ್ಲರೂ ಸ್ಯಾರಿ. ಆಮೇಲೆ ತೋರಿಸ್ತೀನಿ. ಇವಾಗ ಟೈಮ್ ಆಗೋಗಿದೆ. ಅವನಂತೂ ಫುಲ್ ಆಟ ಮಾಡ್ತಿದ್ದಾನೆ. ಇವಾಗ ಅಲ್ಲಿಗೆ ಹೋಗ್ಬೇಕು, ಹಿಂದೆಗಡೆ ಹೋಗ್ಬೇಕು. ಆಟೋ ಬರುತ್ತೆ. ಫೋಟೋ ಏನೂ ತಗೊಂಡಿಲ್ಲ. ಎಷ್ಟು ಬಂದು ಮಾಡ್ಬೇಕಿತ್ತು, ಬಟ್ ಲೇಟ್ ಆಗೋಗಿದೆ. ಅದಕ್ಕೆ ಏರ್ ಕ್ಲಿಪ್ ಹಾಕೊಂಡಿದ್ದೀವಿ. ಅವನಂತ ಹಿಡಿಯೋಕೆ ಆಯ್ತಲ್ಲ ಗೈಸ್, ನಾನಂತ. ಹರ್ಷ ಹುಷಾರ ಕುತ್ಕೊಳ್ಳೋ. ಇವಾಗ ನಮ್ಮೂರಿಗೆ ಬಂದ್ವಿ, ನಾಯಕನಹಳ್ಳಿಗೆ. ಅಮ್ಮ ಪೂಜೆ ಮಾಡ್ಬಿಟ್ಟು ಹೋಗ್ಬೇಕಿತ್ತು ನಾವು ದೇವಸ್ಥಾನಕ್ಕೆ. ಫಸ್ಟ್ ಇಲ್ಲಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಸೊ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಅಲ್ಲಿ ನಮ್ಮ ಅಜ್ಜಿ ಹರ್ಷ ಕೂತಿದ್ದಾರೆ. ಸೊ ನಾನು ತೋರಿಸ್ತೀನಿ ಒಂದು ನಿಮಿಷ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ನೋಡಕ್ ಬಂದೆ. ಸ್ವೆಟ್ ಎಷ್ಟು ಸ್ವೆಟ್ ಆಗ್ತೈತೆ ಅಂದರೆ. ಸ್ಯಾರಿ ಅಂತೂ ಚೆನ್ನಾಗಿ ಕಾಣಿಸ್ತಿದೆ ನನಗಂತೂ. ನಿಮಗೂ ಹೇಗೆ ಅನಿಸ್ತಂತ ಕಮೆಂಟಲ್ಲಿ ಹೇಳಿ. ಬನ್ನಿ ಹೋಗೋಣ. ಕುಂಕುಮ ಇಡ್ತಿದ್ದಾಳೆ ಮನೆಗೆ. ಅಲ್ಲಿದ್ವಿ ಕಲ್ ಆಚೆ ಆಡ್ತಾವೆ ನೋಡಿ. ಹೋಮ್ ಟೂರು ಇನ್ನೊಂದ್ಸಲ ಬಂದಾಗ ಮಾಡ್ತೀನಿ. ಹೂವು ಮುಟ್ಕೊಂಡಿದ್ದೀವಿ ಇವಾಗ ಇಬ್ರು. ಏ ಮುದ್ದು, ಏನಾಯ್ತು? ಆಯ್ತಮ್ಮ, ಎಲ್ಲ ರೆಡಿ ಮಾಡ್ದ? ಇನ್ನು ಎಷ್ಟೊತ್ತು ಬೇಕಾ ರೆಡಿ ಮಾಡು. ಇಲ್ಲೊಂದು ರೂಮು ಗೈಸ್, ಇಲ್ಲೊಂದು ರೂಮು. ಇದು ಹಾಲು. ಇವಾಗ ಬಂದ್ವಿ. ಇದು ಮಾಯಮ್ಮ ದೇವಸ್ಥಾನ. ಫಸ್ಟ್ ದೇವಸ್ಥಾನ ಇಲ್ಲಿಗೆ ಬಂದಿದ್ದೀವಿ. ಅಲ್ಲೆಲ್ಲ ಇದ್ದಾರೆ ನೋಡಿ, ನಮ್ಮ ಮಮ್ಮಿ, ನನ್ನ ತಂಗಿ, ತಮ್ಮ, ಅಪ್ಪು, ಮುದ್ದು. ಸ್ಲಿಪ್ಪರ್ ಇಲ್ಲ ಅಲ್ಲಿ ಆಟೋ. ಮತ್ತೆ ನಾವು ಈ ದೇವಸ್ಥಾನ ಮುಗಿಸ್ಕೊಂಡು, ಪಡಲಮ್ಮ ದೇವಸ್ಥಾನ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗ್ಬೇಕು. ಅಲ್ಲಿ ತೀರ್ಥ ಹಾಕಿ ಆಮೇಲೆ ಶೆಟ್ಟಳ್ಳಿಗೆ ಹೋಗ್ಬೇಕು. ಇಲ್ಲೇ ಆಟೋ ನಿಲ್ಲಿಸಿದ್ದೀವಿ. ಇಲ್ಲ ತಗೋ ಮಡ್ಲಕ್ಕಿ. ಇದು ಇಟ್ಕೊಡು ಮಾಡ್ಲಕ್ಕಿ ಅಣ್ಣ. 50 ರೂಪಾಯಿ ಚೇಂಜ್ ಆಯ್ತಾ ಅಣ್ಣ? ಇದು ಜಾತ್ರೆ ನಡೆಯುವಾಗ ಹೆಂಗ್ ನಡೆಯುತ್ತೆ ಗೊತ್ತಾಗ. ಯಪ್ಪ ಜನ ಇರ್ತಾರೆ ಇಲ್ಲೆಲ್ಲ. ಅಜ್ಜಿ ಬರ್ತಿದ್ದಾರೆ, ಬಚ್ಚಿಯವರು. ಮುತ್ತೆಗೆರೆ ಇದು ಇರೋದು ದೇವಸ್ಥಾನ. ಮಾಯಮ್ಮ ಮತ್ತೆ ಪಡಲಮ್ಮ ದೇವಸ್ಥಾನ, ಮುತ್ತೆಗೆರೆ. ಏ ಮುದ್ದು, ಬನ್ನಿ ಕಾಲು ತೊಳ್ಕೊಂಬರೋಣ ಗೈಸ್. ಎಷ್ಟು ಪರ್ಸ್ ಕೊಡ? ಪರ್ಸ್ ಇಲ್ಲ ಐತೆ. ಬಾರೋ. ಮಾಮಿ ಮುದ್ದು ಇಲ್ಲಿ ಹಿಂಗ್ ಮಾಡು. ಕೈ ಹೋಗಿ
ಪಡಲಮ್ಮ ದೇವಿ ದೇವಸ್ಥಾನ ಎಲ್ಲ ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೂ ಬಂದಿಲ್ಲ. ಅಮ್ಮ ಬರ್ಬೇಕಲ್ಲ. ಕೋಳಿ ತರಕ್ಕೆ ಹೋಗಿದ್ದಾರೆ ಅಪ್ಪ. ಕೋಳಿ ತರಬೇಕು, ಕೋಳಿ ಕೊಡ್ಬೇಕಲ್ವಾ. ಅಲ್ಲಿ ಮುತ್ತಟ್ಟಿಲ್ಲ ಮಾಯಮ್ಮ ದೇವಿಗೆ, ಪಡಲಮ್ಮ ದೇವಿಗೆ ಕೋಳಿ ಕೊಡ್ಬೇಕು. ಅಯ್ಯೋ ಪಾಪ ಬಿಟ್ಬಿಡ್ರೆ ಅಷ್ಟೇ ಮುಗೀತು ಪುಡಿಮ. ಹೋಗ್ತಾ ಇದೆ, ಜನ ಇದ್ದಾರೆ. ಓ ಇಲ್ಲಿದೆ ನೀರು ಮಮ್ಮಿ. ಅಪ್ಪ ಇವನಿಗೆ ತೋರ್ಸಲ್ಲಪ್ಪ, ಆಮೇಲೆ ಅಲ್ಲೇ ಹೋಗ್ತಾನೆ. ಎಷ್ಟು ಬಿಸಿಲು. ನಡಿ ಪುಡಿಮ, ಕಾಲು ತುಳ್ಕೊ. ಬಾರೋ ಓ ಬತ್ತಿ. ಓ ಏಯ್ ಡ್ಯಾನ್ಸ್ ಆಡು ಮುದ್ದು ಮುದ್ದು. ಮಮ್ಮಿ ಗಾಡಿ ಓಡ್ಸೋ ತರ ಇದ್ದಿದ್ರೆ ಅಯ್ಯೋ ಅವನು ಕುಂಡ್ರಿಸ್ಕೊಳ್ಳೆ, ಅವನು ಕುಂಡ್ರಿಸ್ಕೊ. ಎಲ್ಲಮ್ಮ ಇಲ್ಲಿ. ಅಯ್ಯೋ ಅಯ್ಯೋ ಏಯ್ ನಿಧಾನ. ಹಾಗೆ ಪಾಪು ಅಂತೂ ತುಂಬ ರಚ್ಚೆ ಹಿಡಿತಾ ಇದ್ದ. ಹಾಗೆ ಪೂರ್ಣಿಮಾ ಗಾಡಿ ಮೇಲೆ ಕುತ್ಕೊತಾ ಇದ್ಲು. ನಾನು ಹತ್ತುತ್ತೀನಿ ಅಂತ ಹಠ ಮಾಡ್ತಾ ಇದ್ದ. ನೋಡಿ ಹಾಗೆ ನೋಡ್ತಿರ್ಬೋದು ನೀವು ಅಲ್ಲಿ ಹೆಂಗೆ ಹಠ ಮಾಡ್ತಿದ್ದಾನೆ, ಎತ್ಕೋ ಅಂತ. ಸೊ ಹಾಗೆ ಆಚೆಗಡೆ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಊಟ ಎಲ್ಲ ಆದಮೇಲೆ ಜಾಸ್ತಿ ವಿಡಿಯೋಸ್ ತೊಗೊಳಕ್ಕಾಗಲಿಲ್ಲ ಗೈಸ್, ಬಿಕಾಸ್ ಪಾಪು ನೋಡ್ಕೊಳ್ಳೋದೇ ಆಗ್ತಿತ್ತು. ದೇವಸ್ಥಾನದಿಂದ ಬಂದಮೇಲೆ ಅಮ್ಮ ಅವರೆಲ್ಲ ಅಡುಗೆ ಮಾಡುವಾಗ, ಸೊ ಅದರಿಂದ ಜಾಸ್ತಿ ಕ್ಲಿಪ್ಸ್ ತೊಗೊಳಕ್ಕಾಗಿಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಅಷ್ಟೇ. ನಾವು ಊರಲ್ಲಂತೂ ತುಂಬ ಎಂಜಾಯ್ ಮಾಡಿದ್ವಿ ಗೈಸ್. ಅದರಲ್ಲಂತೂ ಪಾಪು ನೋಡ್ಕೊಳ್ಳೋದೇ ಆಗ್ತಿತ್ತು. ನಾನು, ಪೂರ್ಣಿಮಾ, ನನ್ನ ತಮ್ಮ, ಆಮೇಲೆ ಧೀರಜ್ ಎಲ್ಲರೂ ಅವ್ನು ನೋಡ್ಕೊಳ್ಳೋದೇ ಆಗ್ತಿತ್ತು. ಆಚೆ ಬಂದರೆ ಸಾಕೋ ತೊಟ್ಟಿ ಹತ್ರ ಹೋಗೋನು, ನೀರಲ್ಲಿ ಆಡೋಕ್ಕೆ ಹೋಗ್ತಿದ್ದ. ನೀರಲ್ಲಿ ಎಷ್ಟು ಬಿಡೋಕ್ಕಾಗುತ್ತೆ ಹೇಳಿ, ನೆಗಡಿ ಆಗಿಬಿಡುತ್ತೆ. ಮೊದಲೇ ಮಳೆ ಟೈಮ್ ಅಲ್ವಾ, ಸೊ ಅದಕ್ಕೆ ಬಿಡ್ತಿರ್ಲಿಲ್ಲ. ಅವನಿಂದನೇ ಸುತ್ತಬೇಕಾಗಿತ್ತು, ಸೊ ಅದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗೋದ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.